ಎಲ್ರಿಗೂ ನಮಸ್ಕಾರ. ಇದು ತಡ್ನಿಕಾಯಿ ಹಿಡಿತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು. ಬೆಳಗ್ಗೆ ತಿಂಡಿ ಆಯ್ತಲ್ಲ, ಇನ್ನು ಮಧ್ಯಾಹ್ನ ಅಡುಗೆ ಮಾಡಬೇಕು. ಅದಕ್ಕೆ ತಡ್ನಿಕಾಯಿನ ಹಿಡ್ಕೊತಾ ಇದ್ದೀನಿ. ತಡ್ನಿಕಾಳನ್ನ ಹಿಡ್ಕೊಂಡು ಈಗ ತಾನೇ ಸೋಸಿ ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ. ಕರೆಂಟ್ ಬಂದಿದ್ದೀನಿ, ಕರೆಂಟ್ ಹೋಗ್ಬಿಡ್ತಾವಾಗಲೇ. ಬಂದಮೇಲೆ ಸಾಂಬಾರು ಮಾಡಬೇಕು. ತರಕಾರಿ ಇದೆಲ್ಲ ಹಾಕಿ ಹಿಡಿದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದು ಹೀರೆಕಾಯಿ, ಇದು ಸ್ವಲ್ಪ ಗೆಡ್ಡೆಕೋಸು, ಜಾಸ್ತಿ ತರಕಾರಿ ಇರಲಿಲ್ಲ, ಇರೋದ್ರಲ್ಲೇ ಹಾಕಿ ಮಾಡೋಣ ಅಂದ್ಬಿಟ್ಟು ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ಜೋಳದ ನುಚ್ಚು ಕೋಳಿಗೆ ನಮ್ಮದೊಂದು 30 ಕೋಳಿ ಐತೆ. ಅದಕ್ಕೆ ಕೋಳಿಗೆ ಅಂದ್ಬಿಟ್ಟು ನಮ್ಮ ಮನೆಯವರು ಇವತ್ತು ತೊಗೊಬಂದವ್ರೆ. ಸೋಮವಾರ ಅಲ್ವಾ, ಹೋಗಿದ್ರು, ತೊಗೊಬಂದಿದ್ದಾರೆ. ಸಂತಿಗೆ ಅಂತ ಹೋಗಿದ್ರು, ಅಲ್ಲೇ ತೊಗೊಬಂದವ್ರೆ. ಕೋಳಿಗೆ ಹಾಕಿದ್ದು ಕರೆಂಟ್ ಬಂದಿದೆ. ಅದಕ್ಕೆ ಸಾಂಬಾರಿಗೆ ಕಾಯಿ, ಟೊಮಾಟೊ, ಈರುಳ್ಳಿ ಇದು ರುಬ್ಬಕ್ಕೆ ಅಂದ್ಬಿಟ್ಟು ಹಾಕ್ತಿದ್ದೀನಿ. ಮತ್ತು ಇದು ಬಂದು ಒಗ್ಗರಣೆಗೆ ಈರುಳ್ಳಿ ಟೊಮಾಟೊ ಬಂದೈತೆ. ಈಗ ಕಾಯಿ, ಈರುಳ್ಳಿ, ಟೊಮಾಟೊ ಹಾಕಿದ್ದೀನಲ್ಲ, ಈಗ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ರುಬ್ಬ ಆಯಿತು ಖಾರನ. ಈಗ ಒಗ್ಗರಣೆ ಹಾಕಬೇಕು. ಪಾತ್ರೆ ಇಡ್ತಾಯಿದ್ದೀನಿ. ಜಾಸ್ತಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಕುದಿರೋ ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ತಳಿರೋ ತರಕಾರಿಗಳನ್ನ ನಾನು ಹಾಕ್ತಿದ್ದೀನಿ. ಒಗ್ಗರಣೆ ಒಂದು 10 ನಿಮಿಷ ನೀಟಾಗಿ ಬೇಯಿಸ್ಬೇಕು ತರಕಾರಿಗಳನ್ನೆಲ್ಲ. ಸಿಪ್ಪೆ ಅಥವಾ ಕೆಟ್ಟೋಗಿರೋ ಕಾಯಿ, ಟೊಮಟೊ ಹಣ್ಣು ಕರಗಿರೋದು ಇದೆಲ್ಲ ಇದ್ದರೆ ನಾನೇನು ವೇಸ್ಟ್ ಮಾಡಲ್ಲ. ಇದನ್ನ ನಾನು ಕೋಳಿಗೆ ಹಾಕ್ತೀನಿ. ಕೋಳಿಗೆ ಇವಾಗ ಇದನ್ನ ಹಾಕ್ತಾಯಿದ್ದೀನಿ. ತಿನ್ಕೊಳ್ಳುತ್ತೆ. ವೇಸ್ಟ್ ಮಾಡಬಾರ್ದು. ಕೋಳಿಗೆ ಹಾಕ್ತಿದ್ದೀನಿ ನಾನು. ಇವಾಗ ನಾನು ಖಾರ ಬೀಳ್ತಾ ಇದ್ದೀನಿ. ಖಾರನ ಉಯ್ತಿದ್ದೀನಿ. ನೆಕ್ಸ್ಟು ಮಾಡುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ನಾನೀಗ ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಸಾಂಬಾರಿಗೆ. ಇನ್ನು 1-2 ಕುದಿ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ, ತರಕಾರಿ ಸಾಂಬಾರು. ಇವಾಗ ಸಾಂಬಾರು ರೆಡಿ ಆಯಿತು.